ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ ಸಮಮಿತಿ ಪಾಠದ ಪೇಜ್ ನಂಬರ್ 106ರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 105 ಅಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡಿದ್ದೀವಿ. ಸೊ ಈ ಲೆಕ್ಕಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕ್ವೆಶ್ಚನ್ ನಂಬರ್ 7, ದೆಹಲಿಯ ಹೊಸ ಸಂಸತ್ ಭವನದ ಚಿತ್ರವನ್ನು ಕೊಡಲಾಗಿದೆ. ಇದು ದೆಹಲಿಯಲ್ಲಿರುವಂತಹ ಹೊಸ ಸಂಸತ್ ಭವನ. ಸೊ ಇದರ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ. ಅದರಲ್ಲಿ ಪ್ರಶ್ನೆ 1, ಇದರ ಹೊರಭಾಗದ ಸೀಮಾರೇಖೆಯು, ಇದರ ಹೊರಭಾಗ ಹೇಗಿದೆ, ಇದರ ಔಟ್ಲೈನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಸೀಮಾರೇಖೆಯು ಪ್ರತಿಫಲನ ಸಮಮಿತಿಯನ್ನು ಹೊಂದಿದೆಯೇ? ಹೊಂದಿದ್ದಲ್ಲಿ ಸಮಮಿತಿ ರೇಖೆಗಳನ್ನು ಎಳೆಯಿರಿ, ಅವು ಎಷ್ಟಿವೆ ಅಂತ ಕೇಳಿದ್ದಾರೆ. ಸೊ ಅದರ ಔಟ್ಲೈನನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಸೇಮ್ ನಮಗೆ ಸ್ವಲ್ಪ ತ್ರಿಭುಜ ಕಂಡಂಗೆ ಕಾಣುತ್ತೆ. ಸೊ ಇಲ್ಲಿ ನಾವು ಎಷ್ಟು ಸಮಮಿತಿ ರೇಖೆಗಳನ್ನು ಎಳಿಬಹುದು? 3. ಇಲ್ಲಿ ನೋಡಿ, 1, 2, 3. ಇವು ಎಷ್ಟು? 3 ಪ್ರತಿಫಲನ ಸಮಮಿತಿಯನ್ನು ಹೊಂದಿವೆ. ಪ್ರತಿಫಲನ ಸಮಮಿತಿ ಅಂದರೆ ಸಮಮಿತಿ ರೇಖೆಗಳನ್ನು ಹೊಂದಿದೆ. ಅವು ಎಷ್ಟಿವೆ? 3. ಇಲ್ಲಿ ಬಿ, ಇದು ತನ್ನ ಕೇಂದ್ರದ ಸುತ್ತಲೂ ಭ್ರಮಣ ಸಮಮಿತಿಯನ್ನು ಹೊಂದಿದೆಯೇ? ಹೊಂದಿದ್ದಲ್ಲಿ ಭ್ರಮಣ ಸಮಮಿತಿ ಕೋನಗಳನ್ನು ಕಂಡುಹಿಡಿಯಿರಿ. ಅಂದರೆ ಇದು ನಮಗೆ ಗೊತ್ತಿದೆ, ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ನಾವು. ಅಂದರೆ ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳನ್ನು ನಾವು ಎಳಿಬಹುದು? 3. ಇಲ್ಲಿ ಪೂರ್ಣ ಕೋನ ಎಷ್ಟಿರುತ್ತೆ? 360. ಆ 360ನ್ನು 3ರಿಂದ ಭಾಗಿಸಿ ಎಷ್ಟು ಬರುತ್ತೆ? ನಮಗೆ 120 ಬರುತ್ತೆ. ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ಹೇಗೆ ಅಂತ. ಅಂದರೆ ಈ ರೀತಿ 360ನ್ನು 3ರಿಂದ ಭಾಗಿಸಿದಾಗ ಈ ರೀತಿ ಭಾಗಿಸಿ ತೋರಿಸಿದ್ದೆ ನಾನು ನಿಮಗೆ. ಎಷ್ಟು ಬರುತ್ತೆ? ಇದು 120. ಹಾಗಾದರೆ ಮೊದಲನೇ ಕೋನ ಎಷ್ಟು? 120. ಹಾಗಾದರೆ ಎರಡನೇ ಕೋನ ಎಷ್ಟಾಗುತ್ತೆ? ಅದರ ಡಬಲ್ ಇರುತ್ತೆ, ಅದರ 2 ಪಟ್ಟು. 120ರ 2 ಪಟ್ಟು 240. ಈ 240 ಮತ್ತು ಮೂರನೇ ಕೋನ ಎಷ್ಟಾಗುತ್ತೆ? 360. ಪ್ರಶ್ನೆ 8, ಅಧ್ಯಾಯ 1ರಲ್ಲಿ, ಅಂದರೆ ನಿಮ್ಮ ಗಣಿತ ಭಾಗ 1ರಲ್ಲಿ, ಅದರಲ್ಲಿ ಮೊದಲನೇ ಪಾಠ, ಅದರಲ್ಲಿ ಮೊದಲನೇ ಚಿತ್ರ ಸರಣಿಯ 3ನೇ ಕೋಷ್ಟಕದಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಇರುವ ನಿಯಮಿತ ಬಹುಭುಜಗಳಲ್ಲಿ ಎಷ್ಟು ಸಮಮಿತಿ ರೇಖೆಗಳಿವೆ? ಇದರಿಂದ ಯಾವ ಸಂಖ್ಯಾ ಶ್ರೇಣಿಯನ್ನು ನೀವು ಪಡೆಯುವಿರಿ? ಎಸ್, ಇಲ್ಲಿ ನೋಡಿ, ಇದು ನಿಮ್ಮ 6th ಕ್ಲಾಸ್ ಪಾರ್ಟ್ 1 ಭಾಗ 1ರಲ್ಲಿರುವಂತಹ ಈ ಕೋಷ್ಟಕದಲ್ಲಿ, ಈ ಟೇಬಲಲ್ಲಿ ನಮಗೆ ಈ ರೀತಿ ಈ ನಿಯಮಿತ ಬಹುಭುಜಾಕೃತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಿಯಮಿತ ಬಹುಭುಜಾಕೃತಿಗಳು ಅಂದರೆ ಅಲ್ಲಿ ಬಾಹುಗಳು ಮತ್ತು ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿರುತ್ತೆ. ಅಂದರೆ ಇಲ್ಲಿ ಮೊದಲನೇದು ಈ ತ್ರಿಭುಜ ನೋಡಿ, ಇಲ್ಲಿ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮ. ಚತುರ್ಭುಜ, ಪಂಚಭುಜ, ಷಡ್ಭುಜಾಕೃತಿ, ಸಪ್ತ, ಅಷ್ಟ, ನವ, ದಶ. ಅಂದರೆ ಇಲ್ಲಿ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿರುತ್ತೆ. ತ್ರಿಕೋನ ಅಂದರೆ 3. ಸೊ ಇಲ್ಲಿ ನೋಡಿ, ಈ ತ್ರಿಕೋನದಲ್ಲಿ 3, 4, 5, 6, 7, 8, 9, 10. ಈ ರೀತಿಯಲ್ಲಿ ಒಂದೊಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗಿರೋದ್ರಿಂದ ನಾವು ಇದಕ್ಕೆ ಒಂದು ಸಂಖ್ಯಾ ಶ್ರೇಣಿಯನ್ನು ಕೊಡಬಹುದು. ಅದು ತುಂಬಾ ಈಸಿ ಇದೆ. ಸೊ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ರೀತಿ ಕ್ವೆಶನ್ಸನ್ನು ಬರೀರಿ, ಆನ್ಸರ್ ಇದನ್ನು ಬಿಡಿಸಿ ಆಮೇಲೆ ಇದನ್ನು ಬರೀರಿ. ನೆಕ್ಸ್ಟ್ ಬಿ ಕ್ವೆಶನ್ಗೆ ಕ್ವೆಶನ್ ಬರ್ಕೊಂಡು ಈ ರೀತಿ ಮಾಡಿ ಇದನ್ನು ಬರೀರಿ. ನೆಕ್ಸ್ಟ್ 8th ಕ್ವೆಶನ್ ಬರೆದು ಈ ರೀತಿ, ಆದ್ದರಿಂದ ಸಂಖ್ಯಾ ಶ್ರೇಣಿ ಯಾವುದಾಗತ್ತೆ? ಈಗ ನಾವು ನೋಡಿದ್ವಲ್ಲ, ಈ ಬಹುಭುಜಾಕೃತಿಗಳು 3, 4, 5, 6, 7, 8, 9, 10. ಈ ರೀತಿ ನಾವು ಈ ಸಂಖ್ಯಾ ಶ್ರೇಣಿಯನ್ನು ಕೊಡಬಹುದು. ಯಾವ ಸಂಖ್ಯಾ ಶ್ರೇಣಿ ಇದು? ಅಂದರೆ ಸಮಮಿತಿ ರೇಖೆಯ
ಸಮಮಿತಿ ಸಂಖ್ಯಾಶ್ರೇಣಿ. ಪ್ರಶ್ನೆ 9. ಅಧ್ಯಾಯ 1ರಲ್ಲಿ ಮೊದಲನೇ ಚಿತ್ರ, ಈಗ ನೋಡಿದ್ದಂತಹ ಅದೇ ಚಿತ್ರದಲ್ಲಿ ಅದೇ 3ನೇ ಕೋಷ್ಟಕದಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಇರುವ ನಿಯಮಿತ ಬಹುಭುಜಗಳಲ್ಲಿ, ಈಗೇನು ನಾವು ಬಹುಭುಜಾಕೃತಿಗಳನ್ನು ನೋಡಿದ್ವಿ, ಇಲ್ಲಿ ಸಮಮಿತಿ ರೇಖೆಗಳನ್ನು ಕೊಟ್ಟಿದ್ದರು, ಇಲ್ಲಿ ಸಮಮಿತಿ ಕೋನಗಳನ್ನು ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಏನೂ ಇಲ್ಲ, ಇಲ್ಲಿ ರೇಖೆಗಳು, ಇಲ್ಲಿ ಕೋನಗಳು. ಒಂದು ಬಹುಭುಜಾಕೃತಿಗಳಲ್ಲಿ ಎಷ್ಟು ಸಮಮಿತಿ ರೇಖೆಗಳಿರುತ್ತೆ ಅಷ್ಟೇ ಸಮಮಿತಿ ಕೋನಗಳಿರುತ್ತೆ. ಆದ್ದರಿಂದ ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ಇದರಿಂದ ಯಾವ ಸಂಖ್ಯಾಶ್ರೇಣಿಯನ್ನು ಪಡೆಯುವಿರಿ? ಇಲ್ಲೂ ಸಹ ಸೇಮ್. ಸೊ ಇಲ್ಲಿ ನೋಡಿ 9ನೇ ಪ್ರಶ್ನೆಗೆ ಮೊದಲನೇದು ನಮಗೆ ಇಲ್ಲಿ ಈ ರೀತಿ ಸಮಮಿತಿ ಅಕ್ಷಗಳನ್ನು ಕೇಳಿದರು. ಈ ರೀತಿ ಸಮಮಿತಿ ಅಕ್ಷಗಳನ್ನು ಕೇಳಿದರು. ಸೊ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮ ಇರುವಂತಹ ಈ ನಿಯಮಿತ ಬಹುಭುಜಾಕೃತಿಗಳಲ್ಲಿ ನಾವು ಮೊದಲನೇದು ಸಮಮಿತಿ ರೇಖೆಗಳ ಸಂಖ್ಯಾಶ್ರೇಣಿಯನ್ನು ನೋಡಿದ್ವಿ. ಈಗ ಇಲ್ಲಿ ಕೋನಗಳು ಎಲ್ಲ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಸಮಮಿತಿ ಕೋನಗಳ ಸಂಖ್ಯಾಶ್ರೇಣಿ 3, 4, 5, 6, 7, 8, 9, 10 ಎರಡು ಸೇಮ್. ಆದರೆ ಇಲ್ಲಿ ಸಮಮಿತಿ ರೇಖೆಗಳ ಸಂಖ್ಯಾಶ್ರೇಣಿ ಅಂತ ಬರೀರಿ, ಇಲ್ಲಿ ಸಮಮಿತಿ ಕೋನಗಳ ಸಂಖ್ಯಾಶ್ರೇಣಿ ಅಂತ ಬರೀರಿ. ಸೊ ನೆಕ್ಸ್ಟ್ ಒನ್, ಅಧ್ಯಾಯ 1ರಲ್ಲಿ ಕೊನೆಯ ಚಿತ್ರ ಸರಣಿ ಅಂದರೆ ಈ ತೋರಿಸ್ತೀನಿ ನಿಮಗೆ. ಫಸ್ಟ್ ಕ್ವೆಶನ್ ಓದ್ಕೊಂಬಿಡೋಣ. ಇದರಲ್ಲಿ ಕೋಚ್ ಸ್ನೋಫ್ಲೇಕ್ ಸರಣಿಯ 3ನೇ ಕೋಷ್ಟಕದಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಎಷ್ಟು ಸಮಮಿತಿ ರೇಖೆಗಳಿವೆ, ಎಷ್ಟು ಸಮಮಿತಿ ಕೋನಗಳಿವೆ? 10ನೇ ಕ್ವೆಶನಲ್ಲಿ ಏನು ಕೇಳಿದ್ದಾರೆ? ಸೇಮ್ ಇದೇ ಕೋಷ್ಟಕದಲ್ಲಿ ಲಾಸ್ಟ್ ಇದು ಹಿಮಚಕ್ಕೆ ಅಂದರೆ ಕೋಚ್ ಹಿಮಚಕ್ಕೆ, ಇದರಲ್ಲಿ ಎಷ್ಟು ಸಮಮಿತಿ ರೇಖೆಗಳಿವೆ ಮತ್ತು ಎಷ್ಟು ಸಮಮಿತಿ ಕೋನಗಳಿವೆ ಅನ್ನೋದನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಸಮಬಾಹು ತ್ರಿಭುಜ. ಈ ರೀತಿ ಇಲ್ಲಿ 1, 2, 3, ಇಲ್ಲಿ 3 ಈ ರೀತಿ, ಇಲ್ಲಿ 1, 2, 3, 4, 5, 6 ಅಂದರೆ ಇದು ಷಡ್ಭುಜಾಕೃತಿ. ಇಲ್ಲೂ 6, ಇಲ್ಲೂ 6, ಇಲ್ಲೂ 6 ಈ ರೀತಿ ನಾವು ಹಿಂದಿನ ವಿಡಿಯೋಗಳಲ್ಲೂ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಬರೀ ಸಮಮಿತಿ ಅಕ್ಷಗಳನ್ನು ನೀವು ನೀಟಾಗಿ ಪೆನ್ಸಿಲ್ ತಗೊಂಡು ಬಿಡಿಸಿ. ನಾನಿಲ್ಲಿ ನಿಮಗೆ ಕಾಣಲಿ ಅನ್ನೋಕ್ಕೋಸ್ಕರ ಪೆನ್ನನ್ನು ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ಹಾಕಿಬಿಟ್ಟು ಈಗ ಇಲ್ಲಿ ಎಷ್ಟು ಸಮಮಿತಿ ಇಲ್ಲಿ ರೇಖೆಗಳಿದ್ದಾವೆ? ಇಲ್ಲಿ 3, 6, 6, 6, 6. ಹಾಗೆಯೇ ಇಲ್ಲಿ ಕೋನಗಳೂ ಸಹ ಸಮನಾಗಿರುತ್ತೆ. ಅಂದರೆ ಎಷ್ಟು ಸಮಮಿತಿ ರೇಖೆಗಳಿವೆ ಅಷ್ಟೇ ಕೋನಗಳು ಸಹ ಬರುತ್ತೆ. ಹಾಗಾಗಿ ನೀವು ಈ ರೀತಿ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಇದನ್ನು ಬಿಡಿಸಿ, ಸಮಮಿತಿ ರೇಖೆಗಳು 3, ಸಮಮಿತಿ ಕೋನಗಳು 3, ಇಲ್ಲಿ ಸಮಮಿತಿ ರೇಖೆ 6, ಸಮಮಿತಿ ಕೋನಗಳು 6, ಇವೆಲ್ಲಕ್ಕೂ ಸಹ ಸೇಮ್ ಬರುತ್ತೆ. ನೀವು ನೀಟಾಗಿ ಬಿಡಿಸಿ ಅದನ್ನು ಈ ರೀತಿ ನೀಟಾಗಿ ಬರ್ಕೊಳ್ಳಿ. ಕ್ವೆಶನ್ ನಂಬರ್ 11, ಅಶೋಕ ಚಕ್ರದಲ್ಲಿ, ಇಲ್ಲಿ ಅಶೋಕ ಚಕ್ರ ಕೊಟ್ಟಿದ್ದಾರೆ. ಈ ಅಶೋಕ ಚಕ್ರದಲ್ಲಿ ಎಷ್ಟು ಸಮಮಿತಿ ರೇಖೆಗಳು ಮತ್ತು ಸಮಮಿತಿ ಕೋನಗಳಿವೆ? ಎಷ್ಟು ಸಮಮಿತಿ ರೇಖೆಗಳು ಮತ್ತು ಎಷ್ಟು ಸಮಮಿತಿ ಕೋನಗಳಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಅಶೋಕ ಚಕ್ರದಲ್ಲಿ ಎಷ್ಟು ಲೈನ್ಗಳಿರುತ್ತೆ? 24. ಆದರೆ ಸಮಮಿತಿ ರೇಖೆಗಳೆಷ್ಟು? ಈಗ ನಾವು ಸಮಮಿತಿ ಇಲ್ಲಿ ರೇಖೆಗಳು ಅಂದರೆ ಈ ರೀತಿ ಇಲ್ಲಿಂದ ಈ ಪಾಯಿಂಟಿಂದ ಮಿಡಲ್ ಪಾಯಿಂಟಿಂದ ಈ ರೀತಿ ಎಣಿಸ್ತೀವಿ. ಆದರೆ ಸಮಮಿತಿ ರೇಖೆಗಳು ಅಂತಂದರೆ ಈ ಬಿಂದುವಿನಿಂದ ಈ ಬಿಂದು ಇಲ್ಲಿ ಬರಬೇಕು, ಆವಾಗ ಅದು ಒಂದಾಯಿತು, ಹೌದಾ? ಇಲ್ಲಿಂದ ಇಲ್ಲಿಗೆ 1 ಈ ರೀತಿ. ಇವು 24 ಅಂತಂದರೆ ಅದರ ಅರ್ಧ ಎಷ್ಟಾಗುತ್ತೆ? 12. ಅಂದರೆ ಸಮಮಿತಿ ರೇಖೆಗಳು 12. ಸೊ ಸಮಮಿತಿ ರೇಖೆಗಳು 12 ಮತ್ತು ಸಮಮಿತಿ ಕೋನಗಳು ಎಷ್ಟು ಕೋನಗಳು ಬರುತ್ತೆ? 12 ಕೋನಗಳು ಬರುತ್ತೆ. ಅಂದರೆ ಎಷ್ಟು ಡಿಗ್ರಿ?
ಒಂದು ಕೋನ 30 ಡಿಗ್ರಿ ಬರುತ್ತೆ. ಹೇಗೆ ಅಂತಂದರೆ ಈ 360ನ್ನು 12ರಿಂದ ಭಾಗಿಸಿದಾಗ 12 ಒಂದಲೇ 12, 12 ಮೂರಲೇ 36, 0ಗೆ 0, ಸೊ 30 ಡಿಗ್ರಿ. ಹಾಗಾದರೆ ಇದರಲ್ಲಿ ಎಷ್ಟು ಕೋನಗಳಿವೆ? 12 ಕೋನಗಳಿವೆ. ಯಾವ್ಯಾವುದು? 30, 60, 90 ಈ ರೀತಿ ಅವು ಮುಂದುವರಿತಾ ಹೋಗುತ್ತೆ. ಅಂದರೆ ಒಂದು ಕೋನ ಎಷ್ಟು ಡಿಗ್ರಿ ಬರುತ್ತೆ? ಅದು 30 ಡಿಗ್ರಿ. ಇಲ್ಲಿ ನೆಕ್ಸ್ಟ್ ಒನ್ ಟೈಲ್ಗಳೊಂದಿಗೆ ಆಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ ಒಂದು ಸಮಮಿತಿ ಬರೋ ಹಾಗೆ ಅಥವಾ 2 ಸಮಮಿತಿಗಳು ಬರೋ ಹಾಗೆ ನೀವು ಈ ಟೆಕ್ಸ್ಟ್ ಬುಕ್ನ ಕೊನೆಯಲ್ಲಿ ಈ ರೀತಿ ನಿಮಗೆ ಕೊಟ್ಟಿದ್ದಾರೆ. ಅವುಗಳನ್ನು ಇಲ್ಲಿ ನೀವು ಅಂಟಿಸಿ ನೀವು ಸಹ ಒಂದು ಸಮಮಿತಿ ರೇಖೆ, 2 ಸಮಮಿತಿ ರೇಖೆ ಮತ್ತು ಈ ರೀತಿ ಡಿಫ್ರೆಂಟಾಗಿ ಸಮಮಿತಿ ವಿನ್ಯಾಸಗಳನ್ನು ರಚಿಸಿ ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿ ಡಿಫ್ರೆಂಟಾಗಿ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಚೌಕ ಬಂದಿದೆ, ಈ ರೀತಿ ತ್ರಿಭುಜ, ಈ ರೀತಿ ನೀವು ಸಹ ಇಲ್ಲಿ ಅಂಟಿಸಿ. ಸೊ ಈ ಲೆಸನ್ನ ಕೊನೆಯಲ್ಲಿ ನಿಮಗೊಂದು ಆಟ ಕೊಟ್ಟಿದ್ದಾರೆ. ಇಲ್ಲಿ 6x6ರ ಗ್ರಿಡ್ ರಚಿಸಿ. ಅಂದರೆ ಇಲ್ಲಿ 6x6 ಅಂದರೆ 6 ಅಡ್ಡ ಸಾಲುಗಳು, 6 ಕಂಬ ಸಾಲುಗಳಿವೆ. ಸೊ ಇದರಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡಿ, ಈ ರೀತಿ ಈ 2 ಚೌಕಗಳನ್ನು ಬಳಸಿ ಈ ರೀತಿ ಲೈನ್ ಹಾಕಬೇಕು. 2ರಲ್ಲೂ ಬರಬೇಕು. ಒಂದು ಕಂಡೀಷನ್ ಅಂತಂದರೆ ಇದೇ ಚೌಕದಿಂದ, ಈಗ ಆಲ್ರೆಡಿ ಇದರಲ್ಲಿ ಬಂದಿದೆ ಅಲ್ವ ಈ ಲೈನು, ಸೊ ಇದರಿಂದನೇ ಮತ್ತೆ ಹೀಗೆ ಬರೋ ಹಾಗಿಲ್ಲ, ಈ ಚೌಕವನ್ನು ಬಿಡಬೇಕು. ಈ ರೀತಿ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಇದನ್ನು ನೀವು ಹಾಕಿದರೆ ನಿಮ್ಮ ಫ್ರೆಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಾಕ್ಬೋದು. ಈ ರೀತಿ ಅಂದರೆ ಈಗ ಇಲ್ಲಿಂದ ಇಲ್ಲಿಗೆ ನಾನು ಹಾಕಿದೆ. ಸೊ ನೀವು ಇಲ್ಲಿಂದ ಇಲ್ಲಿಗೆ ಹಾಕೋ ಹಾಗಿಲ್ಲ. ಈಗ ನೀವೇನು ಮಾಡ್ತೀರಿ? ಇಲ್ಲಿಂದ ಇಲ್ಲಿಗೆ ಇದನ್ನು ನೀವು ಹಾಕ್ತೀರಿ. ನಾನೇನು ಮಾಡ್ತೀನಿ? ಎಲ್ಲೋ ಒಂದು ಕಡೆ ಮತ್ತು ಇಲ್ಲಿಂದ ಇಲ್ಲಿಗೆ ಹಾಕ್ತೀನಿ. ಸೊ ಈ ರೀತಿ ಆಟ ಮುಂದುವರಿತಾ ಹೋಗುತ್ತೆ. ಕೊನೆಗೆ ಯಾರಿಗೆ ಇದನ್ನು ಹಾಕಲಿಕ್ಕೆ ಈ 2 ಚೌಕಗಳು ಸಿಗೋದಿಲ್ಲ ಅವರು ಈ ರೀತಿ ಔಟ್ ಆಗ್ತಾರೆ. ಸೊ ಈ ಆಟವನ್ನು ನೀವು ಆಡಿ, ನೀವು ನಿಮ್ಮ ಫ್ರೆಂಡ್ ಆಡಿ ಇದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಪಾಠದಲ್ಲಿ ಬರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಸೊ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪಾಠದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.